ಹೇಳ್ತೀನಿ ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಇವೆಲ್ಲವೂ ಬರ್ತವೆ ಆಯ್ತಾ. ಧೋಲಾವೀರ ನೋಡಿ 2022-23 ಸುಮಾರು ಅನ್ಸುತ್ತೆ, ಜಸ್ಟ್ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ, ಬಟ್ 2022-23 ಅನ್ಸುತ್ತೆ. ಧೋಲಾವೀರನ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ಗೆ ಆಡ್ ಮಾಡಿದ್ರು. ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ಗೆ ಯುನೆಸ್ಕೋ ಲಿಸ್ಟಿಗೆ ಏನಾಗಿದೆ, ಅದು ಆಡ್ ಆಗಿದೆ. ಯಾವುದು? ಧೋಲಾವೀರ ಗುಜರಾತ್ ಅಲ್ಲಿ ಇರುವಂತದ್ದು ಆಯ್ತಾ. ಯಾವ ನದಿ ದಂಡೆ ಮೇಲಿದೆ ಧೋಲಾವೀರ? ಲೂನಿ ನದಿ ದಂಡೆ ಮೇಲಿದೆ. ಇದನ್ನ ಯಾರು ಡಿಸ್ಕವರ್ ಮಾಡಿದ್ರು, ಯಾರು ಎಸ್ಕೇವೇಟ್ ಮಾಡಿದ್ರು, ಯಾರು ಉತ್ಖನನ ಮಾಡಿದ್ರು? JP ಜೋಶಿ. ಯಾಕೆ JP ಜೋಶಿ ನೆನ್ಪಿಟ್ಕೋಬೇಕಂತಂದ್ರೆ ಎಕ್ಸಾಕ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ ಇದು ಬಂದಿದೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ನೆನ್ಪಿಟ್ಟು ನೋಡಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಧೋಲಾವೀರ ಈ ರೀತಿ ಇದೆ. ಅವಶೇಷಗಳು ಹೆಂಗೆ ನೋಡಿ, ಇಟ್ಟಿಗೆಗಳು ನೋಡಿ ಯಾವ ತರ ಇತ್ತು, ಮನೆಗಳು, ಇಟ್ಟಿಗೆಗಳು, ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಅಲ್ಲಿ ಕಾಣಬಹುದು. ಇಂಪಾರ್ಟೆಂಟು ಆಯ್ತಾ. ಇದು ಯುನೆಸ್ಕೋ ಸೈಟ್ ಇದು. ಓಕೆ, ಇಲ್ಲಿ 3 ಪಾರ್ಟ್ಸ್ ಆಗಿ ಈ ಒಂದು ಧೋಲಾವೀರನ ನಾವು ಡಿವೈಡ್ ಮಾಡಬಹುದು. ಇದನ್ನು ಎಕ್ಸಾಕ್ಟ್ ಆಗಿ ಕೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಧೋಲಾವೀರನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು. ಒಂದು ಸಿಟಾಡೆಲ್, ಒಂದು ಅಪ್ಪರ್ ಟೌನ್, ಸಿಟಾಡೆಲ್, ಮಿಡಲ್ ಟೌನ್ ಮತ್ತೆ ಲೋವರ್ ಟೌನ್. ಸಿಟಾಡೆಲ್ ಇಸ್ ನಥಿಂಗ್ ಬಟ್ ಅಪ್ಪರ್ ಟೌನ್ ಇದ್ದಂಗೆ ಆಯ್ತಾ. ಅಂದ್ರೆ ಕೋಟೆ ಇರುತ್ತೆ. ಅಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಅಪ್ಪರ್ ಕ್ಲಾಸ್, ರಾಜರು, ಆಳ್ವಿಕೆ ಮಾಡುವಂತವ್ರು, ದೊಡ್ಡ ದೊಡ್ಡ ಆಫೀಸರ್ಸು, ಏನು ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಆ ಸಿಟಾಡೆಲ್ ನಲ್ಲಿ ಇರ್ತಾ ಇದ್ರು. ಮಿಡಲ್ ಟೌನ್ ಅಂತಂದ್ರೆ ವ್ಯಾಪಾರಿಗಳು. ಓಕೆ, ವ್ಯಾಪಾರಿಗಳು, ಮಧ್ಯಮ ವರ್ಗದವರು ವ್ಯಾಪಾರಿಗಳು ಏನ್ ಮಾಡ್ತಾ ಇದ್ರು ಈ ಒಂದು ಮಿಡಲ್ ಟೌನ್ ಅಲ್ಲಿ ಇರ್ತಾ ಇದ್ರು. ಲೋವರ್ ಟೌನ್ ಅಂತಂದ್ರೆ ಕೆಳ ಹಂತದ ಒಂದು ನಗರ. ಅಲ್ಲಿ ಯಾರು? ವರ್ಕರ್ಸು, ಲೇಬರರ್ಸು, ಕೃಷಿಕರು, ಆಮೇಲೆ ಲೋವರ್ ಪೀಪಲ್ ಎಲ್ಲಿರ್ತಾ ಇದ್ರು? ಲೋವರ್ ಟೌನ್ ಅಲ್ಲಿ ಇರ್ತಾ ಇದ್ರು. ಇದನ್ನ ಎಕ್ಸಾಕ್ಟ್ ಆಗಿ ಕೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ಧೋಲಾವೀರನ ಸಿಟಾಡೆಲ್ಲು, ಮಿಡಲ್ ಟೌನ್, ಲೋವರ್ ಟೌನ್ ಆಗಿ ಡಿವೈಡ್ ಮಾಡಿದ್ರು ಅಂತ ಹೇಳಿ 3 ಪಾರ್ಟ್ಸ್ ಆಗಿ. ಯಸ್, ಕರೆಕ್ಟ್, 3 ಪಾರ್ಟ್ ಆಗಿ ಇದನ್ನ ಡಿವೈಡ್ ಮಾಡಿದ್ರು. ನೀವು ನೆನ್ಪಿಟ್ಕೊಳ್ಳೇಬೇಕು ಆಯ್ತಾ. ಅಲ್ಲಿ ಅಡ್ವಾನ್ಸ್ಡ್ ವಾಟರ್ ರಿಸರ್ವಾಯರ್, ನನಗೆ ಏನು ನೀರು ಸಂಗ್ರಹಣೆ ವ್ಯವಸ್ಥೆ, ವಾಟರ್ ರಿಸರ್ವಾಯರ್ ನಥಿಂಗ್ ಬಟ್ ಡ್ಯಾಮ್ ವ್ಯವಸ್ಥೆ ಇತ್ತು. ಈ ಡ್ಯಾಮ್ ವ್ಯವಸ್ಥೆ ಇತ್ತು ಅಂದ ತಕ್ಷಣ ಅಲ್ಲಿ ನೀರಾವರಿ ಇತ್ತು, ಇರಿಗೇಷನ್ ಇತ್ತು ಅಂತ ನೀವು ಗೆಸ್ ಮಾಡಬಹುದಾ? ಕರೆಕ್ಟ್, ರೈಟ್. ಯಾಕಂದ್ರೆ ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ವಾಟರ್ ರಿಸರ್ವಾಯರ್ ನಥಿಂಗ್ ಬಟ್ ಡ್ಯಾಮ್, ರೈಟ್. ಡ್ಯಾಮ್ ಇತ್ತು ಅಂತಂದ್ರೆ ನೀರಾವರಿ ವ್ಯವಸ್ಥೆ, ಇರಿಗೇಷನ್ ವ್ಯವಸ್ಥೆ, ಬೆಳೆಗಳನ್ನ ಬೆಳೆಯಕ್ಕೆ ಬಳಸ್ತಾ ಇದ್ರು ಅಂತ ನಾನು ಹೇಳಕ್ಕಾಗತ್ತಲ್ವಾ? ರೈಟ್, ಕರೆಕ್ಟ್, ರೈಟ್. ಅದೇ ರೀತಿ ಒಂದಿಷ್ಟು ಸೈನ್ ಬೋರ್ಡ್ಗಳೆಲ್ಲ ಇತ್ತು, ಆಮೇಲೆ ಸ್ಟೋನ್ ಸರ್ಕಲ್ಗಳೆಲ್ಲ ಇತ್ತು, ಜಿಯಾಂಟ್ ವಾಟರ್ ಟ್ಯಾಂಕ್ಸ್ ಇತ್ತು, ಅಂದ್ರೆ ನೀರಿನ ಟ್ಯಾಂಕ್ಗಳು ಯೂಶಲಿ ಯೂಸ್ ಮಾಡ್ತೀವಲ್ಲ, ಸ್ಪೆಷಲ್ ಡ್ರಿಲ್ಸ್ಗಳೆಲ್ಲ ಇತ್ತು. ಬಟ್ ನನಗೆ ಇಂಪಾರ್ಟೆಂಟು ಇದು ಒಂದು ಎಲ್ಲಿದೆ? ಗುಜರಾತ್ ಅಲ್ಲಿದೆ, ರೈಟ್. ಆಮೇಲೆ ಲೂನಿ ನದಿ ದಂಡೆ ಮೇಲಿದೆ. ಇದನ್ನ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರು. ಸಿಟಾಡೆಲ್, ಮಿಡಲ್ ಟೌನ್ ಅಂಡ್ ಲೋವರ್ ಟೌನ್. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಡ್ಯಾಮ್ ಅಂದ್ರೆ ವಾಟರ್ ರಿಸರ್ವಾಯರ್ಸ್ ನಥಿಂಗ್ ಬಟ್ ಡ್ಯಾಮ್ ಇತ್ತು, ಅದರಿಂದ ನೀರಾವರಿ ವ್ಯವಸ್ಥೆಯನ್ನ ಮಾಡಕ್ಕೆ ಅನುಕೂಲ ಆಗಿತ್ತು, ಬೆಳೆಗಳನ್ನ ಬೆಳೆಯಕ್ಕೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಇದ್ರ ಮೇಲೆ ಪ್ರಶ್ನೆ ಬರಲ್ಲ, ಡೋಂಟ್ ವರಿ. ಬಟ್ ಯಾರು ಕಂಡಿಡಿದ್ರು ಅದನ್ನ ನೋಡಿ, ಅದನ್ನ ಕೇಳಿದ್ದಾರೆ ಆಯ್ತಾ. JP ಜೋಶಿ. ಕಾಲಿಬಂಗನ್ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ರಾಜಸ್ಥಾನ ಯಾವ ನದಿ ದಂಡೆ ಮೇಲಿದೆ? ಲೂನಿ. ಸರ್ ಅಂತೀರಾ ಸರ್ ಇದು ಲೂನಿ, ಇದು ಲೂನಿ ಹೆಂಗ್ ಸರ್, ಇದು ಪಕ್ಕದಲ್ಲೇ ಇತ್ತಾ? ನೋ, ಲೂನಿ ರಾಜಸ್ಥಾನದಲ್ಲಿ ಹುಟ್ಟಿ ಎಲ್ಲಿತನ ಗುಜರಾತ್ ಅಲ್ಲಿ ಬಂದು ಅರಬ್ಬಿ ಸಮುದ್ರನ ಸೇರ್ತಾಳೆ ಲೂನಿ ನದಿ. ಹೀಗಾಗಿ ರಾಜಸ್ಥಾನಲ್ಲಿ ಇರುವಂತಹ ಲೂನಿ ನದಿನಲ್ಲಿ ದಂಡೆ ಮೇಲೆ ಇದು ಇತ್ತು, ಗುಜರಾತ್ ಅಲ್ಲಿ ಇರುವಂತಹ ಲೂನಿ ನದಿ ದಂಡೆ ಮೇಲೆ ಧೋಲಾವೀರ ಇತ್ತು. ಹೀಗೆ ನೆನ್ಪಿಟ್ಕೋಬೇಕು ನೀವು ಆಯ್ತಾ. ನೆಕ್ಸ್ಟ್ ಇದನ್ನ ಯಾರು ಕಂಡಿಡಿದ್ರು, ಡಿಸ್ಕವರ್ ಮಾಡಿದ್ರು? ಎ ಘೋಷ್ ಅನ್ನುವಂಥವ್ರು 1953 ಇದನ್ನ ಏನ್ ಮಾಡ್ತಾರೆ, ಕಂಡು ಹಿಡಿತಾರೆ ಆಯ್ತಾ. ಇಲ್ಲಿ ಏನ್ ಸಿಕ್ಕಿದೆ ನನಗೆ, ವೆರಿ ವೆರಿ ಇಂಪಾರ್ಟೆಂಟ್, ಪ್ಲಫ್ಡ್ ಅಗ್ರಿಕಲ್ಚರ್ ಫೀಲ್ಡ್ ಅಂತ ಹೇಳ್ತೀನಿ. ಪ್ಲಫ್ಡ್ ಫೀಲ್ಡ್ ಅಂತಂದ್ರೆ ಉಳುಮೆ ಮಾಡಿದ ನೇಗಿಲು. ನೆನ್ಪಿಟ್ಕೊಳ್ಳಿ ಕನ್ನಡದಲ್ಲೇ, ಉಳುಮೆ ಮಾಡಿದ ನೇಗಿಲು ನನಗೆ ಸಿಕ್ಕಿದೆ. ಎಲ್ಲಿ? ಕಾಲಿಬಂಗನಲ್ಲಿ ನನಗೆ ಉಳುಮೆ ಮಾಡಿದ ನೇಗಿಲು ಸಿಕ್ಕಿದೆ. ಇಂಪಾರ್ಟೆಂಟು ಆಯ್ತಾ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿಂದ ಪ್ರಶ್ನೆ ಬಂದಿದೆ, ದಟ್ಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಇಟ್. ಪ್ರಶ್ನೆ ಬಂದಿದೆ ಅಲ್ಲಿಂದ ಆಯ್ತಾ. ಅದೇ ರೀತಿ ನನಗೆ ಬ್ರಾನ್ಸ್ ಬುಲ್ ಕೂಡ ಏನಾಗಿದೆ, ಸಿಕ್ಕಿದೆ. ಒಂದು ಕಂಚಿನ ಇದು ಏನಾಗಿದೆ, ಬುಲ್ ಗೂಳಿ ಸಿಕ್ಕಿದೆ ಆಯ್ತಾ. ಬ್ಯಾಂಗಲ್ ಫ್ಯಾಕ್ಟರಿ ಇತ್ತು ಅಂತ ಹೇಳ್ತಾರೆ ನೋಡಿ. ಈಗಲೂ ಹೋಗಿ ನೀವು ರಾಜಸ್ಥಾನಕ್ಕೆ ನಿಮ್ ಮುಂದೆನೆ ಆ ಒಂದು ಇದರಿಂದ ಫೋರ್ಜಿಂಗ್ ಮಾಡಿ ಬೆಂಕಿ ಎಲ್ಲ ಇಟ್ಟು ಕಲರ್ ಬಳೆಗಳನ್ನ ನಿಮ್ ಮುಂದೆನೆ ಆ ಒಂದು ಕೋಲಿಗೆ ಸುತ್ತಿ ಅದನ್ನ ಬಳೆಗಳನ್ನ ಮಾಡ್ಕೊಡ್ತಾರೆ. ಈಗಲೂ ಕೂಡ ರಾಜಸ್ಥಾನದಲ್ಲಿ ಆ ವ್ಯವಸ್ಥೆ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಿ ಎಷ್ಟೋ ಜನ ಕಲರ್ ಬಳೆ
ಕಲರ್ದು ನೋಡಿ, ಈ ತರದ್ದು ಇದು ನಾರ್ಮಲ್, ಇದು ಬೇರೆ ಸ್ಟೀಲ್ ಇದು. ಓಕೆ, ಇದೇನಾಗುತ್ತೆ, ಇಲ್ಲಿ ಕಲರ್ ಬೆಳೆ ನಾರ್ಮಲ್ ಆಗಿ ಒಂದು ಎಳೆ ತಗೋತಾರೆ, ಕೋಲಿಗೆ ಏನ್ ಮಾಡ್ತಾರೆ, ಹಿಂಗ್ ಸುತ್ತುತ್ತಾರೆ, ಸುತ್ತಿ ಅದನ್ನ ಬಳೆ ರೂಪದಲ್ಲಿ ತಗೊಂಡ್ ಬಂದು ಅದಕ್ಕೆ ಹೀಟ್ ಮಾಡಿ ಬಳೆ ರೂಪದಲ್ಲಿ ತಗೊಂಡ್ ಬಂದು ಅದನ್ನ ಅಲ್ಲಿದಲ್ಲೇ ಬಳೆಗಳನ್ನ ಯಾವ ಬೇಕೋ ಆ ಡಿಸೈನ್ ಗಳಲ್ಲಿ, ನವಿಲು ಅಥವಾ ಫ್ಲವರ್ಸ್ ಏನ್ ಬೇಕಲ್ಲ ಆ ಡಿಸೈನ್ ಗಳಲ್ಲಿ ಬಳೆಗಳನ್ನ ಮಾಡ್ಕೊಡ್ತಾರೆ. ಈಗಲೂ ಕೂಡ ವ್ಯವಸ್ಥೆ ರಾಜಸ್ಥಾನದಲ್ಲಿ ಇದೆ. ಯಾರು ಇನ್ಸ್ಟಾಗ್ರಾಮ್ ನೋಡಿರ್ತೀರಲ್ವ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ನಾನು ನೋಡಿದ್ದೆ, ಅದಕ್ಕೆ ಅದನ್ನ ಹೇಳ್ತಾ ಇದ್ದೀನಿ. ನೋಡಿ, ಇನ್ಸ್ಟಾಗ್ರಾಮ್ ಅಂದ ತಕ್ಷಣ ಒಂದು ಮಾತು ಹೇಳಬೇಕು, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ ತಪ್ಪಲ್ಲ, ಬಟ್ ಅದನ್ನ ಎಜುಕೇಶನ್ ಪರ್ಪಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಓಕೆ, ಮೋರ್ ಹೆಲ್ಪ್ಫುಲ್. ಸೊ ಯಾವ ಪೇಜಸ್ ಅನ್ನ, ಈ ತರದ ಕ್ರಾಫ್ಟ್ಸ್ ಆಗಿರ್ಬೋದು, ಓಕೆ, ಟ್ರಾವೆಲ್ ಬ್ಲಾಗ್ಸ್ ಯೂಸ್ ಮಾಡಿ, ಟ್ರಾವೆಲ್ ಮಾಡ್ತಾ ಇರ್ತಾರಲ್ವಾ ಅವ್ರ ಬ್ಲಾಗ್ ನೋಡಿ, ಯಾಕಂದ್ರೆ ಅವ್ರು ಯಾವ್ದೋ ಒಂದು ಪ್ಲೇಸಿಗೆ ನೋಡಿರ್ತಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಯಾವ್ದೋ ಒಂದು ಪ್ಲೇಸಿಗೆ ಹೋಗಿರ್ತಾರೆ, ಆ ಮಡ್ ವಲ್ಕ್ಯಾನೋ, ಅವ್ರು ಮಡ್ ವಲ್ಕ್ಯಾನೋಗೆ ಹೋಗಿದ್ರು, ಎಲ್ಲೋ ಯುರೋಪಲ್ಲಿ ಒಂದು ಕಂಟ್ರಿನಲ್ಲಿ ಬರುತ್ತೆ ಮಡ್ ವಲ್ಕ್ಯಾನೋ, ಕೇಳ್ತಾರೆ ಮಡ್ ವಲ್ಕ್ಯಾನೋ ಎಲ್ಲಿದೆ ಅಂತ, ಎಕ್ಸಾಂಪಲ್ ಬರ್ಬೋದು ಅಲ್ವಾ. ಈ ರೀತಿಯಾಗಿ ಇಂಪಾರ್ಟೆಂಟ್ ಟ್ರಾವೆಲ್ ಬ್ಲಾಗರ್ಸ್ ಇರ್ತಾರಲ್ಲ, ಟ್ರಾವೆಲ್ ಬ್ಲಾಗರ್ಸ್ ಏನ್ ಮಾಡ್ತಾರೆ, ಆ ಟ್ರೈಬ್ ಅನ್ನ ಮೀಟ್ ಮಾಡೋದಾಗಿರ್ಬೋದು, ಬೇರೆ ದೇಶದಲ್ಲಿ ಹೋಗಿ ಆ ಟ್ರೈಬ್ ಬುಡಕಟ್ಟುಗಳನ್ನ ಮೀಟ್ ಮಾಡ್ತಾರೆ, ಅಲ್ಲಿ ಬೆಳೆಗಳನ್ನ ನೋಡ್ತಾ ಇರ್ತಾರೆ, ಅಲ್ಲಿ ಫುಡ್ ಟ್ರೈ ಮಾಡ್ತಾ ಇರ್ತಾರೆ, ಅಲ್ಲಿ ಪ್ಲೇಸಿಗೆ ಹೋಗ್ತಾ ಇರ್ತಾರೆ. ಅದು ಕೂಡ ಏನಾಗುತ್ತೆ, ನಿಮಗೆ ಎಲ್ಲೋ 1 hour ಅದರವೇ ನಿಮಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಟೆಕ್ನಾಲಜಿನ ಒಂದು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಯಾವ ತರ ಅಂಕಗಳನ್ನ ಗಳಿಸ್ಬೇಕು ಅನ್ನೋದು ಕೂಡ ನಿಮಗೆ ಒಂದು ಸಹಾಯ ಆಗುತ್ತೆ ಇದರಿಂದ, ರೈಟ್. ಇದಿಷ್ಟು ಎಲ್ಲಿ ಸಿಕ್ಕಿತ್ತು ನನಗೆ, ಕಾಲಿಬಂಗನಲ್ಲಿ ಏನ್ ಸಿಕ್ತು, ಏನ್ ಸಿಕ್ಕಿದೆ, ಪ್ಲಫ್ಡ್ ಅಗ್ರಿಕಲ್ಚರ್ ಫೀಲ್ಡ್ ಅಂತಂದ್ರೆ ಉಳುಮೆ ಮಾಡಿದ ನೇಗಿಲು, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಎವಿಡೆನ್ಸ್ ಆಫ್ ಕ್ಯಾಮೆಲ್ ಬೋನ್ಸ್, ಇದು ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ ಬಂದಿದೆ, ಎವಿಡೆನ್ಸ್ ಆಫ್ ಕ್ಯಾಮೆಲ್ ಬೋನ್ಸ್. ಆಮೇಲೆ ಫೈರ್ ಅಲ್ಟರ್ಸ್ ಅಂತಂದ್ರೆ ಇದು ಬೆಂಕಿಯನ್ನ ಹೇಗೆ ಬಳಸ್ತಾ ಇದ್ರು ಇವರು, ಆಮೇಲೆ ಇದನ್ನ ಹೇಗೆ ಸತಿ ಸಹಗಮನ ಇತ್ತಲ್ವ ಅದೇ ರೀತಿ ಮನುಷ್ಯರನ್ನು ಸುಟ್ಟಿರುವಂತದ್ದು ಬೇರೆ ಬೇರೆ ರೂಪದಲ್ಲಿ ಯಾವ್ದಕ್ಕಾದ್ರೂ ಆಗಿರ್ಬೋದು, ಅವೆಲ್ಲ ಅವಶೇಷಗಳು ನನಗೆ ಕಾಲಿಬಂಗನಲ್ಲಿ ಸಿಕ್ಕಿದೆ. ಹೀಗಾಗಿ ಕಾಲಿಬಂಗನ್ ಭಾರತದ ಸೈಟ್ ಆಗಿರೋದ್ರಿಂದ ನನಗೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ.